ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ ಮಾಡಿ ಬಳಕೆ ಹೆಚ್ಚಿಸಿರುವ ಭಾರತ ಇದೇ ಪ್ರಯೋಗವನ್ನು ಡೀಸೆಲ್ನಲ್ಲೂ ಮಾಡಲು ಮುಂದಾಗಿತ್ತು. ಆದರೆ ಈ ಯೋಜನೆ ದೊಡ್ಡ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಸರ್ಕಾರ ನಡೆಸಿದ ವೈಜ್ಞಾನಿಕ ಪರೀಕ್ಷೆಗಳಲ್ಲಿ ಎಥನಾಲ್ ಮಿಶ್ರಣ ಡೀಸೆಲ್ ಅಗತ್ಯ ಸುರಕ್ಷತಾ ಮಾನದಂಡಗಳನ್ನು ಪೂರೈಸಿಲ್ಲ. ಹಾಗಾಗಿ ಇದು ವಿಫಲವಾಗಿದೆ. ಪೆಟ್ರೋಲ್ನಲ್ಲಿ ಈ ಪ್ಲಾನ್ ಸಕ್ಸಸ್ ಕಂಡರೂ ಡೀಸೆಲ್ನಲ್ಲಿ ವಿಫಲವಾಗಿದೆ. ಭಾರತದ ಎಥನಾಲ್ ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಪೆಟ್ರೋಲಿಯಂ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವುದು. ದೇಶದಲ್ಲಿ ಉತ್ಪಾದನೆಯಾಗುವ ಎಥನಾಲ್ ಅನ್ನು ಇಂಧನವಾಗಿ ಬಳಸುವುದರಿಂದ ಪೆಟ್ರೋಲ್ ಬಳಕೆಯಲ್ಲಿ ಫಾಸಿಲ್ ಫ್ಯೂಯಲ್ ಮೇಲಿನ ಅವಲಂಬನೆಯನ್ನು ಕಡಿಮೆಯಾಗಬಹುದು. ಅದರ ಜೊತೆಗೆ ದೇಶೀಯ ಕೃಷಿ ಮತ್ತು ಬಯೋಫ್ಯೂಯಲ್ ಎಕಾನಮಿಗೂ ಉತ್ತೇಜನ ಸಿಗಬಹುದು. ಆದ್ದರಿಂದಲೇ ಪೆಟ್ರೋಲ್ ಮಾತ್ರವಲ್ಲದೆ ಡೀಸೆಲ್ನಲ್ಲೂ ಎಥನಾಲ್ ಅಥವಾ ಇತರ ಬಯೋಫ್ಯೂಯಲ್ಗಳನ್ನು ಬಳಸಬಹುದೇ ಎಂಬ ಬಗ್ಗೆ ಸಂಶೋಧನೆ ನಡೆಯುತ್ತಿತ್ತು. ಫ್ಲಶ್ ಪಾಯಿಂಟ್ನಲ್ಲಿ ವಿಫಲವಾಗಿದೆ. ಈ ಫ್ಲಶ್ ಪಾಯಿಂಟ್ ಅಂದರೆ ಏನು? ಒಂದು ದ್ರವ ಇಂಧನವನ್ನು ಬಿಸಿ ಮಾಡಿದಾಗ ಅದರ ಮೇಲ್ಮೈಯಿಂದ ಆವಿಗಳು ಹೊರಬರುತ್ತವೆ. ಆ ಆವಿಗಳು ಗಾಳಿಯೊಂದಿಗೆ ಬೆರೆತು ದಹನ ಸಂಪನ್ಮೂಲ ಹತ್ತಿರ ಬಂದಾಗ ಕ್ಷಣಿಕವಾಗಿ ಬೆಂಕಿ ಹಿಡಿಯಲು ಆರಂಭಿಸುವ ಕನಿಷ್ಠ ತಾಪಮಾನವನ್ನು ಫ್ಲಶ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಫ್ಲಶ್ ಪಾಯಿಂಟ್ ಒಂದು ಇಂಧನದ ಸಂಗ್ರಹಣೆ, ಸಾಗಣೆ ಮತ್ತು ನಿರ್ವಹಣೆಯ ಸುರಕ್ಷತೆಯ ಬಹಳ ಮುಖ್ಯವಾದ ಅಂಶ. ಈ ಎಥನಾಲ್ ಸೇರಿಸಿದಾಗ ಡೀಸೆಲ್ ಬ್ಲೆಂಡಿಂಗ್ ಫ್ಲಶ್ ಪಾಯಿಂಟ್ ಅಗತ್ಯ ಮಟ್ಟಕ್ಕಿಂತ ತೀವ್ರವಾಗಿ ಕಡಿಮೆಯಾಗಿದೆ. ಹೀಗಾಗಿ ಪ್ರಸ್ತುತ ಡೀಸೆಲ್ ಸ್ಪೆಸಿಫಿಕೇಷನ್ಗಳ ಅಡಿಯಲ್ಲಿ ಈ ಬ್ಲೆಂಡ್ ಅನ್ನು ದೊಡ್ಡ ಮಟ್ಟದಲ್ಲಿ ಬಳಸುವುದು ಸುರಕ್ಷತಾ ಸಮಸ್ಯೆ ಎದುರಿಸುತ್ತದೆ. ಹಾಗಾದರೆ ಸರ್ಕಾರ ಯೋಜನೆಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟಿದೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವರು ನಾನಾ ಥರದ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಯಾವ ಥರದ ರಾಸಾಯನಿಕವನ್ನು ಸೇರಿಸಿದರೆ ಈ ಒಂದು ಪ್ರಯೋಗ ಸಕ್ಸಸ್ ಆಗಬಹುದು, ಅದರ ಬಗ್ಗೆ ಎಕ್ಸ್ಪೆರಿಮೆಂಟ್ ನಡೆಯುತ್ತಿದೆ. ಈಗ ನಡೆದ ಒಂದು ಎಕ್ಸ್ಪೆರಿಮೆಂಟ್ ವಿಫಲವಾಗಿದೆ, ಆದರೆ ಪ್ರಯತ್ನ ಜಾರಿಯಲ್ಲಿದೆ. ಕೆಲವರಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಮೂಡಬಹುದು. ಪೆಟ್ರೋಲ್ನಲ್ಲಿ ಯಶಸ್ವಿಯಾಗಿದೆ, ಡೀಸೆಲ್ನಲ್ಲಿ ವಿಫಲವಾಗಿದೆ, ಅದು ಹೇಗೆ ಸಾಧ್ಯವಾಯಿತು? ನೋಡಿ, ನೀವು ಇಲ್ಲಿ ಒಂದು ತಿಳಿದುಕೊಳ್ಳಬೇಕು. ಪೆಟ್ರೋಲ್ ಇಂಜಿನ್ ಮತ್ತು ಡೀಸೆಲ್ ಇಂಜಿನ್ ಎರಡು ಬೇರೆ ಬೇರೆ ರೀತಿಯ ಕಾರ್ಯಕ್ಷಮತೆಗಳನ್ನು ಹೊಂದಿದೆ. ಹಾಗಾಗಿ ವಿಫಲವಾಗಿದೆ. ಭಾರತದ ಎನರ್ಜಿ ಪಾಲಿಸಿ ಈಗ ಒಂದು ದೊಡ್ಡ ಬದಲಾವಣೆ ಹಂತದಲ್ಲಿದೆ. ಒಂದು ಕಡೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಮಾಡಬೇಕು, ಇನ್ನೊಂದು ಕಡೆ ದೇಶೀಯ ಎಥನಾಲ್ ಪ್ರೊಡಕ್ಷನ್ ಹೆಚ್ಚಾಗಿದೆ, ಮೂರನೇ ಕಡೆ ಕ್ಲೀನರ್ ಫ್ಯೂಯಲ್ ಮತ್ತು ಅಲ್ಟರ್ನೇಟಿವ್ ಫ್ಯೂಯಲ್ ಹುಡುಕಬೇಕು. ಆದರೆ ಫ್ಯೂಯಲ್ ಅನ್ನು ವಾಹನ ಬಳಸುವುದು ಮಾತ್ರ ಸಾಕಾಗುವುದಿಲ್ಲ. ಅದು ಸುರಕ್ಷಿತವಾಗಿರಬೇಕು, ಇಂಜಿನ್ಗೆ ಹೊಂದಿಕೆ ಆಗಿರಬೇಕು, ಸ್ಟೋರೇಜ್ ಮತ್ತು ಸಾರಿಗೆಗೆ ಸೂಕ್ತವಾಗಿರಬೇಕು.